ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅದಿತಿ ಝಡ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇದನ್ನ ಹೇಳಕ್ಕೆ ಅದು ಎಷ್ಟು ಖುಷಿ ಕೊಡ್ತಿದೆ ಅಂದರೆ ಮಾತಲ್ಲಿ ವಿವರಿಸೋಕ್ಕಾಗ್ತಿಲ್ಲ. ತೊಗೊಂಡಿದ್ದ ಬ್ರೇಕಲ್ಲಿ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡಿದೆ. ಬಟ್ ನಾವು ಐ ಆಮ್ ಬ್ಯಾಕ್ ವಿತ್ ಅ ಬ್ಯಾಂಗ್. ಅಣ್ಣ ಮದುವೆ ಸೀರೀಸ್ ಜೊತೆ ಆ್ಯಸ್ ಐ ಪ್ರಾಮಿಸ್ಡ್ ಆಲ್ ಆಫ್ ಯು. ಈ ಸೀರೀಸಲ್ಲಿ ಐ ಟ್ರೈ ಟು ಕವರ್ ಮೈ ಔಟ್ಫಿಟ್, ಲೊಕೇಶನ್, ನಾವು ಏನೇನು ಶಾಸ್ತ್ರ ಮಾಡ್ತೀವಿ ಅಂತ, ಹೌ ವಿಲ್ ಸ್ಟೈಲ್ ಡಸ್, ಹೌ ವಿ ಪ್ಯಾಕ್ಡ್, ಟ್ರಾವೆಲ್. ಐ ಟ್ರೈ ಟು ಕವರ್ ಎವ್ರಿಥಿಂಗ್, BTS ಆಗಲಿ, ಇವೆಂಟ್ಸ್ ಆಗಲಿ ಎಲ್ಲ. ಇನ್ ಕೇಸ್ ನಾನು ಏನಾದರೂ ಮಿಸ್ ಆಗಿದ್ರೆ ವಿಡಿಯೋ ನೋಡಿದ್ಮೇಲೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ, ಸೊ ದ್ಯಾಟ್ ಐ ಆನ್ಸರ್ ಇನ್ ಕಮೆಂಟ್ಸ್ ಆರ್ ಇನ್ ವಿಡಿಯೋ. ಈಗ ನೀವು ತಮ್ಮನೇಲಿ ನೋಡ್ದಂಗೆ ವಿಲ್ ಸ್ಟಾರ್ಟ್ ದ ಸೀರೀಸ್ ವಿತ್ ಎಂಗೇಜ್ಮೆಂಟ್ ವ್ಲಾಗ್. ವೆಲ್ಕಮ್ ಟು ರಾಹುಲ್ ಆ್ಯಂಡ್ ನಯನಾಸ್ ಎಂಗೇಜ್ಮೆಂಟ್, ಅಂದರೆ ಅಣ್ಣ ಅದಕ್ಕೆ ಎಂಗೇಜ್ಮೆಂಟ್. ಇದು ರಿಟ್ಸ್ ಕಾರ್ಟನ್ ಹೋಟೆಲ್ ವಿಚ್ ಇಸ್ ಇನ್ MG ರೋಡ್. ಎಂಗೇಜ್ಮೆಂಟ್ ಅನ್ನೋಕ್ಕಿಂತ ರಿಂಗ್ ಸೆರೆಮನಿ ಅಂತಲೇ ಹೇಳ್ಬೋದು, ಬಿಕಾಸ್ ಎಂಗೇಜ್ಮೆಂಟ್ ಮನೇಲಾಯಿತು ಆ್ಯಂಡ್ ವಾಟ್ ಈಸ್ ಹ್ಯಾಪನಿಂಗ್ ಇಯರ್ ಇಸ್ ರಿಂಗ್ ಸೆರೆಮನಿ. ಎವ್ರಿಥಿಂಗ್ ಹ್ಯಾಪನ್ ಸೋ ಕ್ವಿಕ್ಲಿ ಇನ್ ಅ ಸ್ಪ್ಯಾನ್ ಆಫ್ ಅ ವೀಕ್. ಆ್ಯಂಡ್ ಇವತ್ತು ಕೂಡ 2 ಇವೆಂಟ್ ಇದೆ. ಒಂದು ವೆಲ್ಕಮ್ ಆರ್ ರಿಸೀವಿಂಗ್ ಅಂತ ಏನು ಕರಿತೀವಿ ಅದು, ಆ್ಯಂಡ್ ನೆಕ್ಸ್ಟ್ ಇಸ್ ದ ಮೇನ್ ಇವೆಂಟ್ ರಿಂಗ್ ಸೆರೆಮನಿ. ವೆಲ್ಕಮಲ್ಲಿ ನೋಡಿ ಎಲ್ಲರೂ ಖುಷಿಯಾಗಿದ್ದೀವಿ ವಿತ್ ಫ್ರೆಶ್ ಫೇಸಸ್, ಹ್ಯಾಪಿನೆಸ್, ಒಬ್ಬರನ್ನೊಬ್ಬರು ಗ್ರೀಟ್ ಮಾಡಿಕೊಂಡು, ಗೆಸ್ಟ್ನೆಲ್ಲ ವೆಲ್ಕಮ್ ಮಾಡಿಕೊಂಡು, ಫೋಟೋಸ್ ಎಲ್ಲ ತೆಗೆಸ್ಕೊಂಡು, ಆ್ಯಂಡ್ ಅಣ್ಣಾದ್ಗೆ ಕೂಡ ಫೋಟೋಶೂಟ್ ಮಾಡಿಸ್ಕೊತಿದ್ದಾರೆ ಇನ್ನೊಂದು ಕಡೆ. ಅವ್ರ ಫೋಟೋಶೂಟ್ ಅಸ್ ಟರ್ನ್ಡ್ ಔಟ್ ವೆರಿ ಬ್ಯೂಟಿಫುಲ್. ಇನ್ ಕೇಸ್ ನಿಮ್ಗೆ ಯಾರಿಗಾನ ನೋಡೋಕ್ಕೆ ಇಷ್ಟ ಇದ್ದರೆ ಅಥವಾ ಇನ್ಯಾರಿಗಾನ ಹೆಲ್ಪ್ ಆಗುತ್ತೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ನಾನು ಡೀಲಾಗಿ ಅಪ್ಲೋಡ್ ಮಾಡ್ತೀನಿ ಸೊ ದ್ಯಾಟ್ ಯು ಕ್ಯಾನ್ ವಾಚ್ ಇಟ್. ಇಟ್ಸ್ ವೆರಿ ಕ್ಯೂಟ್, ಜಸ್ಟ್ ಲೈಕ್ ಅ ಪ್ರೀ ವೆಡ್ಡಿಂಗ್ ಶೂಟ್. ದಿಸ್ ಇಸ್ ಮೈ ಫುಲ್ ಔಟ್ಫಿಟ್ ರಿಸೀವಿಂಗ್ಗೆ. ಆಮೇಲೆ ಮೇನ್ ಎಂಗೇಜ್ಮೆಂಟ್ಗೆ ಲೆಹೆಂಗಾ ಹಾಕೋತಿದ್ದೀನಿ. ಓಕೆ, ರಷ್ಯನ್ ಪ್ಲಾಜೋ, ಕ್ರಾಪ್ ಟಾಪ್, ಕೋಟ್ ಆ್ಯಂಡ್ ಅ ಬೆಲ್ಟ್. ನಾನು ಅಮ್ಮ ಕೋಟ್ ವಿನಿಂಗ್ ಮಾಡ್ತಿದ್ದೀವಿ. ಅಮ್ಮ ಕಮಿನ್ ಮೀಟ್ ವಿನಿಂಗ್ ನಾನು ಅಮ್ಮ. ಅಮ್ಮ ಪಿಂಕ್ ಸ್ಯಾರಿ, ಪಿಂಕ್ ಬ್ಲೌಸ್ ವಿತ್ ದ ಕೋಟ್. ನಾನು ಜ್ಯುವೆಲ್ರಿನೂ ಹಾಕ್ಕೊಂಡಿಲ್ಲ, ಕಾರಲ್ಲಿ ಹಾಕೋತೀನಿ. ಅಮ್ಮ ವಿಕ್ಟೋರಿಯನ್ ಕಲೆಕ್ಷನ್ ಹಾಕ್ಕೊಂಡಿದ್ದಾರೆ. ನಮ್ಮಿಬ್ಬರಿಗೂ ಮ್ಯಾಚಿಂಗ್ ಅಲ್ದಿರ ಫುಲ್ ಡಿಫ್ರೆಂಟ್ ಕಲರ್ ಹಾಕೊಂಡಿದ್ದಾರೆ. darker shade of this. Nana is ready with the shoe. Let's go, Nana. Yes. Welcome starts. ಫಸ್ಟು ನಮ್ಮ ಟ್ರೆಡಿಷನ್ ಪ್ರಕಾರ ಏನೇ ಆದರೂ ಕುಂಕುಮ ಇಟ್ಟು ವೆಲ್ಕಮ್ ಮಾಡ್ಕೋಬೇಕು. ಆ್ಯಂಡ್ ಯೂಶ್ವಲಿ ವೆಲ್ಕಮ್ನ ಹುಡುಗಿ ಕಡೆಯವರು ಹುಡುಗನ ಕಡೆಯವ್ರಿಗೆ ಮಾಡ್ತಾರೆ. ಅದೇ ನಾವು ಇಲ್ಲಿ ಫಾಲೋ ಮಾಡ್ತಿದ್ದೀವಿ. ಸೊ ಅದಕ್ಕೆ ಅವ್ರ ಅಮ್ಮ, ಅಪ್ಪ, ತಮ್ಮ, ಈ ಕಡೆ ದೊಡ್ಡಮ್ಮ, ದೊಡ್ಡಪ್ಪ, ಅಣ್ಣಂದರಿಗೆ ಕುಂಕುಮ ಇಟ್ಟು ಹೂವಿನ ಹಾರ ಹಾಕಿ ರೋಸ್ ಕೊಟ್ಟು ವೆಲ್ಕಮ್ ಮಾಡ್ಕೋತಿದ್ದಾರೆ. ಆ್ಯಂಡ್ ವಿ ಎಕ್ಸ್ಚೇಂಜ್ ಅ ಲಾಟ್ ಆಫ್ ಗಿಫ್ಟ್ಸ್ ಇಲ್ಲಿ. ಫಸ್ಟು ಅಣ್ಣ ಅದಕ್ಕೆ ಏನೇನು ಕೊಟ್ಕೊಂಡ್ರು ಅಂತ ಹೇಳ್ತೀನಿ, ಆಮೇಲೆ ನಮ್ದಕ್ಕೆ ಬರೋಣ. ಫಸ್ಟು ತೆಂಗಿನಕಾಯಿ ಕೊಡ್ತಿದ್ದಾರೆ, ಡೆಕೋರೇಟೆಡ್ ಒನ್, ಬಟ್ಟೆಯಲ್ಲಿ ಸುತ್ತಿಬಿಟ್ಟು ಅದ್ರ ಮೇಲೆ ಡೆಕೋರೇಷನ್ ಮಾಡಿದ್ದಾರೆ. ಇದು ಗಿಫ್ಟ್ ಅನ್ನೋದಕ್ಕಿಂತ ಜಾಸ್ತಿ ಪದ್ಧತಿಯಲ್ಲಿ ಒಂದು ಪಾರ್ಟ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಕಮ್ಸ್ ದ ಚಾಕ್ಲೇಟ್ ಆ್ಯಂಡ್ ಫ್ಲವರ್ ಬೊಕೆ ಆ್ಯಂಡ್ ಅ ಕಸ್ಟಮೈಸ್ಡ್ ಶೋ ಪೀಸ್. ಅದೇನೋ ಅಂದರೆ ಒಂದು ಗ್ಲಾಸ್ ಪೀಸ್ ಮೇಲೆ ದೇ ಹ್ಯಾವ್ ದೇರ್ ಫೇಸಸ್ 3D ಪ್ರಿಂಟೆಡ್. ದಟ್ ಈಸ್ ಅ ವೆರಿ ಸ್ಪೆಷಲ್ ಕಸ್ಟಮೈಸ್ಡ್ ಒನ್. ಅದಾದಮೇಲೆ ಬ್ರೇಸ್ಲೆಟ್, ಪೆಂಡೆಂಟ್ ಸೆಟ್, ಈ ಥರ ಎಲ್ಲ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಆ್ಯಂಡ್ ಆಲ್ ದೀಸ್ ಆರ್ ಐಡಿಯಾಸ್. ನಿಮಗೆ ಇನ್ ಕೇಸ್ ಯಾರಿಗಾನ ಗಿಫ್ಟ್ ಮಾಡಬೇಕು ಅಂದರೆ ಬರ್ಡೇಸ್ಗಾಗಲಿ, ಆ್ಯನಿವರ್ಸರೀಸ್ಗಾಗಲಿ, ಅಥವಾ ಇನ್ಯಾರಿಗಾನ ಮದುವೆ ಬರ್ತದೆ ಏನಾದರೂ ಮಾಡಬೇಕು ಅಂದರೆ ಆಲ್ ದೀಸ್ ಆರ್ ಅ ಬಿಟ್ ಆಫ್ ಐಡಿಯಾಸ್. ನಿಮಗೇನಾದರೂ ಹೆಲ್ಪ್ ಆಗುತ್ತೇನೋ ನಂದೊಂದು ಪುಟಾಣಿ ಪ್ರಯತ್ನ. ಇನ್ನು ಮಿಗ್ದವ್ರಿಗೆಲ್ಲ ವಿ ಗಾಟ್ ದೀಸ್ ಗೋಲ್ಡ್ ಕಲರ್ ರೋಸಸ್ ಆ್ಯಂಡ್ ಕ್ಯೂಟ್ ಹಾರ್ಟ್ ಶೇಪ್ ಚಾಕ್ಲೇಟ್ ಬಾಕ್ಸ್. ಚಾಕ್ಲೇಟ್ಸ್ ಎಲ್ಲ ರೆಡ್ ಕಲರ್ ರ್ಯಾಪ್ ಮಾಡಿದರು, ರೆಪ್ರೆಸೆಂಟಿಂಗ್ ಅಣ್ಣ ಆ್ಯಂಡ್ ಅದ್ಕೆ ಇಸ್ ಲವ್. ಎಷ್ಟು ಸ್ವಲ್ಪ ವೆಸ್ಟರ್ನ್ ಕಲ್ಚರ್ ರಿಂಗ್ ಸೆರೆಮನಿ ಅಂದರೂ ನಮ್ಮ ಪದ್ಧತಿಗಳು ನಾವು ಮರಿಬಾರ್ದಲ್ವ. ಸೊ ಅದಕ್ಕೆ ಇಲ್ಲಿ ಇಬ್ಬರಿಗೂ ಆರತಿ ಮಾಡಿ ಆ್ಯಂಡ್ ಇಬ್ಬರಿಗೆಲ್ಲ ದೀಪ ಹಚ್ಚಿ ಆ್ಯಂಡ್ ಕಂಟಿನ್ಯೂಡ್ ಬೈ ಫ್ಯಾಮ್ಲೀಸ್ ದೀಪ ಎಲ್ಲ ಹಚ್ಚತ್ತೀವಿ. ವೆಲ್ಕಮ್ ಆಗಿದ ತಕ್ಷಣ ಎಲ್ಲರೂ ವಾಪಸ್ ರೂಮಿಗೆ ಬಂದಿದ್ದೀವಿ ಟು ಗೆಟ್ ರೆಡಿ ಫಾರ್ ರಿಂಗ್ ಸೆರೆಮನಿ. ಸೂಟ್ ರೂಮ್ ಬುಕ್ ಮಾಡಿದ್ರು ಸೊ ದ್ಯಾಟ್ ಆಲ್ ಆಫ್ ಅಸ್ ಕುಡ್ ಕಂಫರ್ಟಬಲಿ ಗೆಟ್ ರೆಡಿ ಅಂತ. BTSಲ್ಲಿ ನಿಮಗೆ ಮೇಕಪ್ ಕೂಡ ಕಾಣಿಸ್ತದೆ. ನಮ್ಮ ಅಣ್ಣಗೆ ಎಷ್ಟೇ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಬಂದರೂ ನಾನು ಪಕ್ಕದಲ್ಲಿ ಇರಲೇಬೇಕು ಟು ಮೇಕ್ ಶೂರ್ ವಾಟ್ ಮೇಕಪ್ ಇಸ್ ಡನ್ ಅಂತ. ನಮ್ಮ ದೊಡ್ಡಮ್ಮ ಅವರೇ ಮದುವೆ ಹುಡುಗಿ ಥರ ಸಕ್ಕದಾಗಿ ಕಾಣಿಸ್ತಿದ್ರು. ಆ್ಯಂಡ್ ನಮ್ಮ ಅದಕ್ಕೆ ಆಲ್ವೇಸ್ ಅ ಪ್ರಿಟಿ ಬಾಬಿ ಡಾಲ್. ಈ ವ್ಲಾಗಲ್ಲಿ ಅಫಿಷಿಯಲ್ ಆಗಿ ಅದಕ್ಕೆನ ಯೂಟ್ಯೂಬ್ಗೆ ಇಂಟ್ರಡ್ಯೂಸ್ ಮಾಡ್ತಿದ್ದೀನಿ. ಮೈ ಅದಕ್ಕೆ ನಯನ ಆ್ಯಂಡ್ ಅದಕ್ಕೆ ಯೂಟ್ಯೂಬ್ ಪರವಾಗಿ ವೆಲ್ಕಮ್ ಟು ದ ಫ್ಯಾಮಿಲಿ.
Ring ceremony Jia and Rohan are twinning, and the color is also twinning with Damma saree. It's outfit time. Already ಒಂದು ಇಂಡೋ ವೆಸ್ಟರ್ನ್ ಆಗಿದ್ದರಿಂದ ಇದಕ್ಕೆ ಐ ವೆಂಟ್ ಫುಲ್ ಇಂಡಿಯನ್. ನಾನಿಲ್ಲಿ ಹಾಕೊಂಡಿರೋದು ರೆಡಿ ಟು ಸ್ಟಿಚ್ ಸಿಲ್ಕ್ ಕ್ರಶ್ಡ್ ಪಟೋಲಾ ಲೆಹೆಂಗಾ. ಹೇಳೋಕ್ಕೆ ಇಷ್ಟು ಕಾಂಪ್ಲಿಕೇಟೆಡ್ ಆಗಿದ್ರು ನೋಡೋಕೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫುಲ್ ಎಂಗೇಜ್ಮೆಂಟ್ ಇವೆನ್ನ ನಾನೇ ಹೋಸ್ಟ್ ಮಾಡಿದೆ. ಅದರಿಂದ ಐ ವಾಂಟೆಡ್ ಸಮಥಿಂಗ್ ಬ್ರೈಟ್, ಗ್ರ್ಯಾಂಡ್ ಲುಕಿಂಗ್, ಹೆವಿ ಲುಕಿಂಗ್, ಬಟ್ ಆಲ್ಸೋ ನನಗೆ ಲೈಟ್ ಆಗಿರೋಂಗೆ. ಇನ್ನು ದಾವಣಿಗೆ ಬಂದರೆ ಐ ಪ್ಲೀಟೆಡ್ ಇಟ್ ವೆರಿ ಸ್ಮಾಲ್ ಸೊ ದ್ಯಾಟ್ ಬ್ಲೌಸ್ ಆ್ಯಂಡ್ ಲೆಹೆಂಗಾ ಆರ್ ಆಲ್ಸೋ ಹೈಲೈಟೆಡ್. ಜ್ಯುವೆಲ್ರಿ ಎಲ್ಲ ಗೋಲ್ಡ್ ಜ್ಯುವೆಲ್ರಿನ ಹಾಕ್ಕೊಂಡಿದ್ದೀನಿ. ಸಿನ್ಸ್ ಗ್ರೀನ್ ಇಸ್ ಡಾಮಿನೆಂಟ್, ಐ ವೆಂಟ್ ಫಾರ್ ಅ ವೈಟ್ ಸ್ಟೋನ್ ಜ್ಯುವೆಲ್ರಿ ವೇರ್ ಗ್ರೀನ್ ಟಚ್ ಇದ್ದು ವೈಟ್ ಸ್ಟೋನ್ ಜಾಸ್ತಿ ಕಾಣಿಸಂಗೆ. ಅದರದ್ದೇ ಮ್ಯಾಚಿಂಗ್ ಇಯರಿಂಗ್ಸ್. ಕೈಗೆ ಲೆಫ್ಟ್ ಹ್ಯಾಂಡ್ ವಾಚ್, ರೈಟ್ ಹ್ಯಾಂಡ್ಗೆ ಹಾತ್ ಪಾನ್ ವಿಚ್ ಇಸ್ ಅಗೇನ್ ಗೋಲ್ಡ್, ಆ್ಯಂಡ್ ಎರಡು ಕೈಗೆ ಫಿಂಗರ್ ರಿಂಗ್ಸ್. ಹೇರ್ ಸ್ಟೈಲಿಗೆ ಬಂದರೆ ಕ್ರಿಂಪಿಂಗ್ ಮಾಡಿ ಬಫ್ ಹಾಕ್ಕೊಂಡು ಕೆಳಗಡೆ ಕರ್ಲ್ಸ್ ಮಾಡಿದ್ದೀನಿ. ಆ್ಯಕ್ಚುಲಿ ಐ ಡಿಂಟ್ ಚೇಂಜ್ ಮಚ್ ಹೇರ್ ಸ್ಟೈಲ್. ಕ್ರಿಂಪಿಂಗ್ ಕರ್ಲ್ಸ್ ರಿಮೇನ್ ದ ಸೇಮ್ ಫ್ರಮ್ ದ ಮಾರ್ನಿಂಗ್. ಸೈಡ್ಗೆ ಹಾಕ್ಕೊಂಡಿದ್ದನ್ನ ತೆಗೆದು ಬಫ್ ಮಾಡ್ಕೊಂಡಿದ್ದೀನಿ. ದಟ್ಸ್ ಇಟ್ ಫಾರ್ ಮೈ ಔಟ್ಫಿಟ್. ನೆಕ್ಸ್ಟ್ ಅಮ್ಮ ಔಟ್ಫಿಟ್. ಅಮ್ಮ ಇಸ್ ಲುಕಿಂಗ್ ವೆರಿ ಪ್ರಿಟಿ ಅಲ್ವಾ? ಐ ಜಸ್ಟ್ ಲವ್ ಹರ್ ಲುಕ್. ಅಮ್ಮ ಇಸ್ ವೇರಿಂಗ್ ಪ್ಯೂರ್ ಕಾಂಜೀವರಂ ಸ್ಯಾರಿ ಇನ್ ಅ ಪೇಸ್ಟಲ್ ಕಲರ್. ಆ್ಯಂಡ್ ಬ್ಲೌಸಿಗೆ ಬಂದರೆ ಬ್ರೊಕೇಡ್ ಗೋಲ್ಡ್ ವರ್ಕ್ ಮಾಡಿಸಿದ್ದಾರೆ ಅದೇ ಪರ್ಪಲ್ ಮೇಲೆ. ಗೋಲ್ಡ್ ಜ್ಯುವೆಲ್ರಿ ಶಿ ಇಸ್ ವೇರಿಂಗ್, ನೆಕ್ಲೆಸ್, ಇಯರಿಂಗ್ಸ್ ಆ್ಯಂಡ್ ಬ್ರೇಸ್ಲೆಟ್ ಸೆಟ್. ಹೇರ್, ಮೋಸ್ಟ್ ಇಂಪಾರ್ಟೆಂಟ್ ಹೇರ್, ಶಿ ಮೇಡ್ ಇಟ್ ಫಾರ್ ಹರ್ ಸೆಲ್ಫ್. ಒಂದು ನಾಟ್ ಹಾಕ್ಕೊಂಡು ಬನ್ನು, ಅದ್ರ ಮೇಲೆ ಆರ್ಟಿಫಿಷಿಯಲ್ ಹೇರ್ ಬನ್ ಬರುತ್ತಲ್ವ ಫ್ಯಾನ್ಸಿದು, ಅದನ್ನು ಕರೆಕ್ಟಾಗಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ ವಿಚ್ ಇಸ್ ದ ಹೈಲೈಟ್. ಆ್ಯಂಡ್ ನಾನಾ ಇಸ್ ವೇರಿಂಗ್ ಮೋದಿ ಕೋಟ್ ವಿತ್ ಅ ಕುರ್ತಾ. ಮೂವರ್ ಔಟ್ಫಿಟ್ಸ್ ಆರ್ ಫ್ರಮ್ ವೈಭವ್ ಟೆಕ್ಸ್ಟೈಲ್ಸ್, ಅಂದರೆ ನಮ್ಮ ಅಂಗಡಿ. ಇನ್ಸೈಡ್ ದ ಪಾರ್ಟಿ ಹಾಲ್ ಡೆಕೋರೇಷನ್ ಎಷ್ಟೇ ಗ್ರ್ಯಾಂಡ್ ಆಗಿದ್ರೂ ಅಷ್ಟೇ ಏಸ್ಥೆಟಿಕ್ ಆಗಿ ಕ್ಲಾಸಿಯಾಗಿ ಕಾಣಿಸುತ್ತೆ. ಆ ಪೇಸ್ಟಲ್ ಕಲರ್ಸಲ್ಲಿರೋ ಮ್ಯಾಜಿಕೇ ಅಂಥದ್ದು. ಆ್ಯಂಡ್ ವೈಟ್ ಡಾಮಿನೆಂಟ್ ಆಗಿದ್ದರೂ ಅಲ್ಲಲ್ಲಿ ಪರ್ಪಲ್ ಮತ್ತು ಪಿಂಕ್ ಹೈಲೈಟ್ಸ್ ಕಾಣಿಸುತ್ತೆ ನೋಡಿ. ಬಿಕಾಸ್ ಅಣ್ಣ ಅದಕ್ಕೆ ಔಟ್ಫಿಟ್ ಕಲರ್ಸ್ ಅ ಪರ್ಪಲ್, ಇಬ್ಬರು ಪರ್ಪಲ್ ಹಾಕಿರೋದ್ರಿಂದ ಆ ಕಲರ್ ನನಗೆ ಮೇಂಟೈನ್ ಮಾಡಿದ್ದಾರೆ. ನೀವಿನ್ನೂ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಅದನ್ನ ಬರೀ ಸ್ಟೇಜ್ ಮೇಲೆ ಅಲ್ದಿರ ಕೆಳಗಡೆ ಚೇರ್ಸ್ ಕೂಡ ಪರ್ಪಲ್ ಕ್ಲಾತಲ್ಲಿ ಟೈ ಮಾಡಿದ್ದಾರೆ. ಅಂದರೆ ಅಟೆನ್ಷನ್ ಟು ಡೀಟೇಲ್. ಎಂಟ್ರಿ ಸಿಂಪಲ್ ಆಗಿದ್ರೆ ಆಗುತ್ತಾ? ಇಟ್ ಶುಡ್ ಬಿ ಸಮಥಿಂಗ್ ಸ್ಪೆಷಲ್, ರೈಟ್? ಪ್ರೆಸೆಂಟಿಂಗ್ ಯು ರಾಹುಲ್ ಅಂಡ್ ನಯನಾ ವಿತ್ ಅ ಕ್ಯಾಚ್. ಅವ್ರಿಗೂ ಒಂದು ಸರ್ಪ್ರೈಸ್ ಇದೆ, ನಿಮಗೂ ಒಂದು ಸರ್ಪ್ರೈಸ್ ಇದೆ. ಓಕೆ, ಲೆಟ್ಸ್ ವೆಲ್ಕಮ್ ದೆಮ್. ಅಮ್ಮು, ಕ್ಯಾಚ್ ಒಂದೇ, ಸ್ಪೆಷಲ್ ಸರ್ಪ್ರೈಸ್ ಒಂದೇ, ಎಲ್ಲ ಅವ್ರು ಆರಾಮಾಗಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚಿಂಟೂನಾ, ಸ್ಟಾರ್ಟ್. Do you have a name or can I call you mine? So expressing your love in every step. Okay, you can come forward. Stop. Chintu Baba. Akka came giftira. It's Nayana Akka. అన్సింపుల్గా అక్క గిఫ్ట్ ఇస్తే ఎట్లా? అక్క పికప్ నుంచి చెప్పేదొద్దా అమ్మాయి అన్నకి? Are you on camera? Because every time I just see at you, I just smile. Once more. ಈ ಗಿಫ್ಟ್ ಕೊಡ್ಬೋದು ಚಿಂಟೋನ, ಅಷ್ಟು ನೀಟಾಗಿ ಹೇಳಿದಾರಲ್ಲ ಅದಕ್ಕೆ. Just two gifts and stop. ಎರಡಕ್ಕೆ ಸುಸ್ತಾಗೋದ್ರೆ ಇನ್ನೊಂದು ಹೇಳ್ಬೇಕು ತಾನೇ. Are your eyes eye kya? I just got lost. ಅದಕ್ಕೆ ನಿಮ್ಮ ಹೆಸರು ನಯನ ಆಗಿದ್ದೀರಲ್ವಾ? ಸಿ ಚಿಂಟೋನ, ಎವ್ರಿ ಪಿಕಪ್ ಲೈನ್ ಒಂದು ಗಿಫ್ಟ್ ಸಿಗ್ತಿದೆ. So they want more pickup lines so that they get more gifts. ಗೈಸ್, ಡಿಮ್ಯಾಂಡ್ ಜಾಸ್ತಿ ಬರ್ತಿದೆ. ನೀವು ಜೋರಾಗಿ ಮಾತಾಡಿಲ್ಲ ಅಂದ್ರೆ ಜೋರಾಗಿ ಮಾತಾಡಬೇಕು. ಬನ್ನಿ ಬನ್ನಿ, ಮುಂದೆ ಬನ್ನಿ. Before you proceed, have a break, have a big cut. ಕಿಟ್ ಕ್ಯಾಟ್ ಕೂಡ ಈಸಿ ಕಳಿಸಿದೆ. ನನಗೆ ಪಿಕಪ್ ಲೈನ್ ಕಾವಲ್ಲ. If I get a chance, I would love to rearrange the alphabets. I would first put you, then I. This is so sweet. This deserves a clap. ಲವ್ ಕೋಸ್ಕರ ಆಲ್ಫಾಬೆಟ್ಸ್ನೇ ರಿಯಲೈಸ್ ಮಾಡಕ್ಕೆ ರೆಡಿ ಇದ್ದಾರೆ. ಇನ್ನೊಂದು ಪಿಕಪ್ ಲೈನ್ ಚಿಕ್ಕಲ್ಲ. ಪಾರ್ಟಿಗೆ ಜಾಸ್ತಿ ಜನ ಬರ್ತಿದ್ದಾರೆ. ಸೊ ಯು ಹ್ಯಾವ್ ಟು ಇಂಪ್ರೆಸ್. Your parents makes us you look like a cutie pie. Argi, would you like to wrap it up with one more pickup line?
had we been to school together, I swear we had a great chemistry. ಇನ್ನೊಂದ್ಸರಿ ಜೋರಾಗಿ ಹೇಳ್ತಿ ಅದನ್ನ ಕಾಣಿಸ್ತಿದೆ ಕೆಮಿಸ್ಟ್ರಿ ಎಲ್ಲ ಕಾಣಿಸ್ತಿದೆ ಇಲ್ಲೇ. You guys can go on stage. ಇಷ್ಟು ಚೀಸಿಯಾಗಿ ಅವರಿಬ್ರು ಒಬ್ರಿಗೊಬ್ರು ಲವ್ ಎಕ್ಸ್ಪ್ರೆಸ್ ಮಾಡಿದ್ರು, ಬಟ್ ಫ್ಯಾಮಿಲಿ ಮೆಂಬರ್ಸ್ ಕಾಯ್ತಿದ್ದಾರೆ. They also have some love towards them. My brother's best company was me all these days, but I'm jealous that he will be taking over. But yeah, I'm so happy. My birthday came too, so welcome to our family. ಹೇಗಿತ್ತು ಎಂಟ್ರಿ? ಇಷ್ಟ ಆಯಿತಾ? ರೆಗ್ಯುಲರಾಗಿ ವಾಕ್ ಮಾಡಿಕೊಂಡು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಜೊತೆ ಫೋಟೋಗ್ರಾಫರ್ಸ್ ಹಿಂಗೆ ಬನ್ನಿ ಅಂತ ಹೇಳ್ತಾ ಬರೋದು ನಮ್ಗೆ ಇಷ್ಟ ಇರಲಿಲ್ಲ. ಸೊ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಪ್ಲ್ಯಾನ್ ಮಾಡಿದ್ವಿ. ಸೊ ಎವ್ರಿ ಸ್ಟೆಪ್ ದೇ ಹ್ಯಾಡ್ ಟು ಎಕ್ಸ್ಪ್ರೆಸ್ ದೇರ್ ಲವ್ ಥ್ರೂ ಅ ಪಿಕಪ್ ಲೈನ್, ಆ್ಯಂಡ್ ಇಫ್ ದ ಆಪೋಸಿಟ್ ಪರ್ಸನ್ ಲೈಕ್ಸ್ ಅವರು ಗಿಫ್ಟ್ ಕೊಡ್ತಾರೆ. ಇದಕ್ಕೆಲ್ಲ ಅವ್ರಿಗೆ ತುಂಬಾ ಕಮ್ಮಿ ಟೈಮ್ ಇತ್ತು. ಇನ್ಫ್ಯಾಕ್ಟ್ ಹಾರ್ಡ್ಲಿ 1 ವೀಕ್ ಇತ್ತು ಆಗಲೇ ಹೇಳ್ದಂಗೆ. ಬಟ್ ಆ ಇನ್ನಸೆನ್ಸ್, ಅದು ಸ್ವಲ್ಪ ಶೈನೆಸ್, ಆ ಕ್ಯೂಟ್ನೆಸ್ ಎಲ್ಲ ಎದ್ದು ಕಾಣಿಸ್ತಾ ಇದೆ. ದಿಸ್ ಲೇಡ್ ಇಟ್ ಲೈಕ್ ಅ ಪ್ರಿನ್ಸ್ ಆ್ಯಂಡ್ ಅ ಪ್ರಿನ್ಸಸ್. ಈ ಸಿಚುವೇಶನ್ ಅವ್ರ ಪ್ರಪೋಸಲ್ ನೋಡಿಲ್ಲ ಅಂದ್ರೆ ಐ ಡೋಂಟ್ ಥಿಂಕ್ ದ ಇವೆಂಟ್ ಇಸ್ ಕಂಪ್ಲೀಟ್. ಸೊ ಕ್ಯಾನ್ ವಿ ಹ್ಯಾವ್ ಅ ಪ್ರಪೋಸಲ್ ಫ್ರಮ್ ಯು? ವಾವ್, ಐ ಕ್ಯಾನ್ ಸಿ ಸಮ್ ಮ್ಯಾಜಿಕ್ ಹಿಯರ್. ಮ್ಯಾಜಿಕ್ ಇದೆಯಾ? ದಿಸ್ ಇಸ್ ಅ ಕ್ಯೂಟ್ ಲಿಟಲ್ ಮ್ಯಾಜಿಕ್ ಟ್ರಿಕ್ ಹಿ ಯೂಸ್ ಟು ಪ್ರಪೋಸ್. ಅದನ್ನ ಹೇಗೆ ಮಾಡ್ದ ಅಂತ ನನಗೂ ಹೇಳಿಲ್ಲ, ಸೊ ನಾನು ನಿಮಗೂ ಹೇಳೋಕ್ಕಾಗಲ್ಲ. ಆ್ಯಸ್ ಆಲ್ವೇಸ್ ಮ್ಯಾಜಿಕ್ ರಿಮೈನ್ಸ್ ಮ್ಯಾಜಿಕ್ ಆ್ಯಂಡ್ ಇಟ್ಸ್ ಬ್ಯೂಟಿಫುಲ್ ದ್ಯಾಟ್ ವೇ. ಆ್ಯಂಡ್ ಅನದರ್ ಥಿಂಗ್ ಟು ಅಬ್ಸರ್ವ್ ಇಲ್ಲಿ ಇಸ್ ದರ್ ಸಿಬ್ಲಿಂಗ್ ಬಾಂಡ್. ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿದ್ದಾರೆ ನೋಡಿ. ಇನ್ನು ಅಣ್ಣ ಹಿಂದೆ ತಿರ್ಗಂಗಿಲ್ಲ, ರೋಹನನ ರೋಸ್ ಕೊಡ್ತಾನೆ, ಇಲ್ಲ ಮ್ಯಾಜಿಕ್ಗೆ ಹೆಲ್ಪ್ ಮಾಡ್ತಾನೆ. ಆ್ಯಂಡ್ ದ್ಯಾಟ್ ಬಾಂಡ್ ಶೋಸ್ ದ್ಯಾಟ್ ಬೋತ್ ಆಫ್ ದೆಮ್ ಆರ್ ದೇರ್ ಫಾರ್ ಈಚ್ ಅದರ್ ಆಲ್ವೇಸ್. ಆ್ಯಂಡ್ ಅದನ್ನು ಎಷ್ಟು ಕ್ಯೂಟಾಗಿ ರೋಹನನ ಎಕ್ಸ್ಪ್ರೆಸ್ ಮಾಡ್ದ. I love you. Let's start the magical life together. These are the rings. They have chosen platinum rings. ಇದರಲ್ಲಿ ಯಾವುದೇ ಗೋಲ್ಡ್ ಅಥವಾ ಜಮ್ ಸ್ಟೋನ್ ಏನಿಲ್ಲ. ಆ್ಯಂಡ್ ಕಪಲ್ ರಿಂಗ್ ಆಗಿರೋದ್ರಿಂದ ಆ ಡಿಸೈನ್ ಹೈಲೈಟ್ ಮಾಡೋಕ್ಕೆ ಮಧ್ಯದಲ್ಲಿ there are some white stones. ಐ ನೋ ಮತ್ತೆ ನಾನು ಹೇಳ್ತಿದ್ದೀನಿ ಅಂತ, ಬಟ್ ನಂಗೆ ಆಪ್ಷನ್ ಇಲ್ಲ. ಬಿಕಾಸ್ ದಿಸ್ ಇಸ್ ಅನದರ್ ಹೈಲೈಟ್ ಆಫ್ ದ ಇವೆಂಟ್. ರಿಂಗು ಸ್ಟೇಜ್ ಮೇಲೆ ಹೇಗೆ ಬಂತು ಅಂತ. ಫಸ್ಟ್ಲಿ ಸ್ಟೇಜ್ ಎಲ್ಲ ಫುಲ್ ಫಾಗಲ್ಲಿ ಕವರ್ ಆಗಿತ್ತು. ಸೆಕೆಂಡ್ಲಿ ದ ಹಾರ್ಟ್ ವೆಂಟ್ ಟು ದೆಮ್, ಸ್ಟಾಪ್ಡ್, ಅಲ್ಲಿ ಓಪನ್ ಆಗಿ ಕ್ಲೋಸ್ ಆಗಿ ದೆನ್ ದ ರಿಂಗ್ಸ್ ಪಾಪ್ಡ್ ಔಟ್ ಆಫ್ ದ ಹಾರ್ಟ್. ಇನ್ನು ಸ್ಟೇಜ್ ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಬಂದರೆ ಎಂಗೇಜ್ಮೆಂಟಲ್ಲಿ ಏನೇನು ಎಕ್ಸ್ಚೇಂಜ್ ಮಾಡಬೇಕೋ ಆ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ. ಅತ್ತಿಗೆ ಅವರೆಲ್ಲ ಅಣ್ಣಗೆ ಏನು ಕೊಡಬೇಕೋ ಅದನ್ನ ಇಟ್ಟಿದ್ದಾರೆ. ನಾವೆಲ್ಲ ಅತ್ತಿಗೆಗೆ ಏನು ಕೊಡಬೇಕೋ ಅದನ್ನು ಜೋಡಿಸಿದ್ದೀವಿ. ಆ್ಯಂಡ್ ಕಾಮನ್ ಆಗಿರೋದು ತೆಂಗಿನಕಾಯಿ, ಕುಂಕುಮ, ಅರಿಶಿನ, ಫ್ಲವರ್ಸ್, ಆಮೇಲೆ ಫ್ರೂಟ್ಸ್, ಇದೆಲ್ಲ ಎರಡೂ ಕಡೆ ಕಾಮನ್ ಆಗಿರುತ್ತೆ. ಆ್ಯಂಡ್ ರೋಹನನಂತೂ ಇಡೀ ಅಮೇರಿಕಾನೇ ತಂದು ತುಂಬಿಸ್ಬಿಟ್ಟಿದ್ದೆ, ಜ್ಯುವೆಲ್ರಿ, ಬ್ಯಾಗ್ಸ್, ಚಾಕ್ಲೇಟ್ಸ್, ಪರ್ಫ್ಯೂಮ್ಸಲ್ಲಿ. ಆ್ಯಂಡ್ ಅವ್ರು ಕೂಡ ಚಿಂಟುವನ್ನಾಗಿ ಎಲ್ಲ ಐಟಮ್ಸ್ ಜೋಡಿಸಿದ್ರು. ವಾಚಸ್, ಔಟ್ಫಿಟ್ಸ್, ಆಕ್ಸಸರೀಸ್. ಇನ್ಫ್ಯಾಕ್ಟ್ ಎಷ್ಟು ಐಟಮ್ ತಂದಿದ್ರು ಇಬ್ಬರು ಅಂದರೆ ಅಲ್ಲಿ ಜೋಡ್ಸೋ ಟೇಬಲ್ಲು ಸಾಕಾಗಿರಲಿಲ್ಲ. ನಾನು ಹೇಳೋಕ್ಕಿಂತ ಯು ಗೈಸ್ ಹ್ಯಾವ್ ಎ ಲುಕ್.
ಈಗ ಐಟಮ್ಸ್ ನೋಡಿ ನೀವು ಗೆಸ್ ಮಾಡಿಬಿಟ್ಟಿರ್ತೀರ ಯಾರ್ದು ಯಾವ ಕಡೆ ಅಂತ. ಬಟ್ ಅದನ್ನು ಕಮೆಂಟ್ಸಲ್ಲಿ ತಿಳಿಸಿ. ವಿ ವಿಲ್ ಸಿ ಎಷ್ಟು ಜನ ಕರೆಕ್ಟ್ ಅಂತ. ಫಸ್ಟ್ ಯಾರ್ದಿತ್ತು, ಸೆಕೆಂಡ್ ಯಾರ್ದಿತ್ತು ಅಂತ. ಐ ವಿಲ್ ಬಿ ವೇಟಿಂಗ್ ಫಾರ್ ಯೋರ್ ಕಮೆಂಟ್ಸ್. ಆ್ಯಂಡ್ ಇಲ್ಲಿ ಡೆಕೋರೇಷನ್ ಕೂಡ ನೋಡಿ, ಒಂದೊಂದು ಐಟಮ್ನ ಒಂದೊಂದು ಥರ ಡೆಕೋರೇಟ್ ಮಾಡಿದ್ದಾರೆ. ಜೋಡಿಸೋದು ಕೂಡ ಒಂದು ಪ್ಯಾಟ್ರನಲ್ಲಿ ಜೋಡಿಸಿದ್ದಾರೆ. ಆಲ್ ಕ್ರಿಯೇಟಿವಿಟಿ ಶುಡ್ ಬಿ ಅಪ್ರಿಷಿಯೇಟೆಡ್. This beautiful cake matching to the decoration and as pretty as Anna and Adke is baked by my atte. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳ್ದಂಗಿದ್ದೀನಿ, ಸವಿತಾ ಅತ್ತ ಇಸ್ ಅ ವೆರಿ ಗುಡ್ ಬೇಕರ್ ಅಂತ. ಸೊ ಈ ಕಸ್ಟಮೈಸ್ಡ್ ಕೇಕ್ ಕೂಡ ಅತ್ತನೇ ಮಾಡಿದ್ದು. ಆ್ಯಂಡ್ ಕೇಕ್ ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ತಿಂದಾಗೂ ಅಷ್ಟೇ ಚೆನ್ನಾಗಿತ್ತು. ಸಿಸ್ಟರ್ ಡ್ಯೂಟೀಸ್. ಅಣ್ಣ ಕೈ ಕೇಕ್ ಎಲ್ಲ ಮೆತ್ಕೊಂಡಿದ್ರೆ ಒರೆಸ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ಅವ್ರ ಅಮ್ಮ ಮಾಡ್ತಿದ್ದಾರೆ. ಜಸ್ಟ್ ಅ ಕ್ಯೂಟ್ ಮೂಮೆಂಟ್. ಇಲ್ಲಿ ವಿ ಆರ್ ಟ್ರೈಂಗ್ ಟು ರೀಕ್ರಿಯೇಟ್ ದ ಜಾತಿರತ್ನಾಲು ಸೀನ್ ಆ್ಯಂಡ್ ಇಫ್ ಯು ಗೆಟ್ ಇಟ್ ಯು ಗೆಟ್ ಇಟ್. ಆ್ಯಂಡ್ ಎನಿ ಫ್ಯಾಮಿಲಿ ಫಂಕ್ಷನ್ ಮ್ಯಾಂಡೇಟ್ರಿಲಿ ಅಂದರೆ ಡಬಲ್ ಸ್ಟಾರ್, ತ್ರಿಬಲ್ ಸ್ಟಾರ್ ಏನೇ ಹಾಕಿದ್ರು ವಿಲ್ ಎಂಡ್ ವಿತ್ ಅ ಫ್ಯಾಮಿಲಿ ಫೋಟೋ ಆ್ಯಂಡ್ ಶುಡ್ ಎಂಡ್ ವಿತ್ ಅ ಫ್ಯಾಮಿಲಿ ಫೋಟೋ. ಇಲ್ಲಿ ನಾವೆಲ್ಲ ಫ್ಯಾಮಿಲಿ ಬಂದಿದ್ದೀವಿ ಅಂದರೆ ಎಂಗೇಜ್ಮೆಂಟ್ ಎಂಡಿಗೆ ಬಂದಿದೆ. ದಾಟ್ಸ್ ಇಟ್ ಫಾರ್ ಟುಡೇಸ್ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. ಲೈಕ್ ಮಾಡೋಕ್ಕೆ ಕೆಳಗಡೆ ಇರೋ ಥಮ್ಸ್ ಅಪ್ ಬಟನ್ ಒತ್ತಿ. ನಿಮ್ಮ ಎವ್ರಿ ಥಮ್ಸ್ ಅಪ್ ಬಟನ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್ ಟು ಮೀ. ಎಲ್ಲರ ಜೊತೆ ಶೇರ್ ಮಾಡಿ. ನೀವಿನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗೇ ಹೋಗಿ ಕೆಳಗಡೆ ಇರೋ ರೆಡ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದರೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಆನ್ ವಾಟ್ ಐ ಹ್ಯಾವ್ ಆಸ್ಕ್ಡ್ ಇನ್ ದ ವಿಡಿಯೋ. ಆಲ್ಸೋ ಇನ್ನೇನಾದರೂ ನಾನು ಈ ವಿಡಿಯೋಲ್ಲಿ ಮಿಸ್ ಮಾಡಿದರೆ ಅಥವಾ ನಿಮ್ಗೇನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಐ ಲೆಟ್ ಯು ನೋ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲಾಟ್ಸ್ ಆಫ್ ಲವ್.